धीर्वतं प्रेमवतन्तमीरं मत्स्यं वतां वै परिपूर्णरूपं चित्तं वतै पूर्णमदैव नित्यं हृदयं वतैव परिपूर्णमदैव रूपम्। आज मुझे एक अपेक्षाकृत कठिन विषय पर बोलने के लिए कहा गया है। प्रश्न पूछा गया है कि प्रेम क्या है और जीवन में प्रेम की क्या उपस्थिति है, क्या उपलब्धि है, क्या प्रयोजन है। और मैं अगर सही रूप में कहूं तो पूरे जीवन सरिता में, जीवन के इस समुद्र में अगर कहीं पर एक आनंदप्रद स्थान है, कहीं पर जीवन की उपलब्धि है, कहीं पर जीवन का एक चिंतन और धारणा है, तो वह प्रेम है। और यदि जीवन के पूरे मरुस्थल में प्रेम है ही नहीं तो सारा जीवन एक बियाबान जंगल की तरह रह जाता है। उसमें कोई रस नहीं होता, उसमें कुछ आनंद नहीं होता, उसमें कुछ उपलब्धि नहीं होती, उसमें आनंद और चिंतन और प्रेम का एक पराकाष्ठा नहीं बन पाती। और इसीलिए मैं कह रहा हूं कि जीवन का कोई अर्थ नहीं है, जीवन का कोई महत्व नहीं है, जीवन का कोई तात्पर्य नहीं है। जीवन का मूल तात्पर्य ही प्रेम है, आधार ही प्रेम है, जीवन का मूल कारण और चिंतन ही प्रेम है। धीर्वतं प्रेमवतन्तमीरं मत्स्यं वतां वै परिपूर्णरूपं चित्तं वतै पूर्णमदैव नित्यं हृदयं वतैव परिपूर्णमदैव रूपम्। ಈ ದಿನ ನನಗೊಂದು ಅಪೇಕ್ಷಾಕೃತ, ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕೆಂದು ಇಚ್ಛಿಸುವ ಕಠಿಣ ವಿಷಯದ ಬಗ್ಗೆ ಮಾತನಾಡಲು ತಿಳಿಸಲಾಗಿದೆ. ನನ್ನನ್ನು ಏನೆಂದು ಪ್ರಶ್ನಿಸಲಾಗಿದೆ ಎಂದರೆ, ಪ್ರೇಮ ಎಂದರೇನು ಮತ್ತು ಜೀವನದಲ್ಲಿ ಪ್ರೇಮದ ಉಪಸ್ಥಿತಿ ಏನು? ಅಂದರೆ ಪ್ರೇಮದ ಇರುವಿಕೆ ಅಗತ್ಯವೇ? ಮತ್ತು ಅದರ ಉಪಲಬ್ಧಿ ಅಂದರೆ ಜೀವನಕ್ಕೆ ಪ್ರೇಮದ ಕೊಡುಗೆ ಏನು? ಅದರ ಪ್ರಯೋಜನವೇನು? ಮತ್ತು ನಾನು ಸರಿಯಾದ ರೂಪದಲ್ಲಿ ಹೇಳುವುದಾದರೆ, ನಮ್ಮ ಸಂಪೂರ್ಣ ಜೀವನದ ಸರಿತೆಯಲ್ಲಿ, ಜೀವನದ ಸಮುದ್ರದಲ್ಲಿ ಎಲ್ಲಾದರೂ ಒಂದು ಆನಂದಪ್ರದವಾದ ಸ್ಥಾನವಿದ್ದರೆ, ಎಲ್ಲಾದರೂ ಜೀವನದಲ್ಲಿ ಉಪಲಬ್ಧಿ ಇದ್ದರೆ, ಅಂದರೆ ಜೀವನದ ಗಳಿಕೆ ಸಂಪಾದನೆ ಇದ್ದರೆ, ಎಲ್ಲಾದರೂ ಜೀವನದಲ್ಲಿ ಒಂದು ಚಿಂತನೆ ಮತ್ತು ಧಾರಣೆ ಇದ್ದರೆ ಅದು ಪ್ರೇಮವೇ ಆಗಿದೆ. ಮತ್ತು ಈ ಜೀವನದ ಮರುಸ್ಥಳ ಮರುಭೂಮಿಯಲ್ಲಿ ಪ್ರೇಮವೇ ಇಲ್ಲದೆ ಹೋದರೆ ನಮ್ಮ ಸಂಪೂರ್ಣ ಜೀವನ ಒಂದು ಬೆಂಗಾಡಿನಂತಾಗಿ ಬಿಡುತ್ತದೆ. ಅದು ನೀರಸವಾಗಿರುತ್ತದೆ, ಅದರಲ್ಲಿ ಯಾವುದೇ ರಸವಿರುವುದಿಲ್ಲ, ಅದರಲ್ಲಿ ಎಳ್ಳಷ್ಟೂ ಆನಂದವೇ ಇರುವುದಿಲ್ಲ, ಅದರಲ್ಲಿ ಯಾವುದೇ ಉಪಲಬ್ಧಿ, ಗಳಿಕೆ, ಸಂಪಾದನೆ ಇರುವುದಿಲ್ಲ. ಅದರಲ್ಲಿ ಆನಂದ ಮತ್ತು ಚಿಂತನೆ ಮತ್ತು ಪ್ರೇಮದ ಒಂದು ಪರಾಕಾಷ್ಠೆ, ಅಂದರೆ ಜೀವನದ ಅತ್ಯುನ್ನತ ಸ್ಥಿತಿ ನಿರ್ಮಾಣವಾಗುವುದೇ ಇಲ್ಲ. ಮತ್ತು ಆದ್ದರಿಂದಲೇ ನಾನು ಹೇಳುತ್ತಿದ್ದೇನೆ, ಜೀವನಕ್ಕೆ ಯಾವುದೇ ಅರ್ಥವಿಲ್ಲ, ಜೀವನಕ್ಕೆ ಯಾವುದೇ ಮಹತ್ವವಿಲ್ಲ, ಜೀವನಕ್ಕೆ ಯಾವುದೇ ತಾತ್ಪರ್ಯವೂ ಇಲ್ಲ. ಜೀವನದ ಮೂಲ ತಾತ್ಪರ್ಯವೇ ಪ್ರೇಮವಾಗಿದೆ, ಜೀವನದ ಮೂಲ ಆಧಾರವೇ ಪ್ರೇಮವಾಗಿದೆ, ಜೀವನದ ಮೂಲ ಕಾರಣ ಮತ್ತು ಚಿಂತನೆಯೇ ಪ್ರೇಮವಾಗಿದೆ. और मैं जब प्रेम शब्द बोल रहा हूं तो वह एक भक्त और भगवान का आपसी संबंध है, एक पूर्ण हृदय का हृदय से संबंध है,
देह का देह से संबंध है, प्राणों का प्राणों से संबंध है। उसमें वासना नहीं है, उसमें क्षुद्रता नहीं है, उसमें ओछापन नहीं है, उसमें किसी प्रकार की न्यूनता नहीं है। और यह भी बिल्कुल स्पष्ट है कि बिना प्रेम के उस ईश्वर को प्राप्त ही नहीं किया जा सकता, क्योंकि ईश्वर को प्राप्त करने के लिए और कोई रास्ता बचा ही नहीं है। मंत्रों से और साधनाओं से सिद्धियां तो प्राप्त हो सकती हैं, आंख बंद करके ध्यान और साधना लगाने से अंदर तो गहराई उतरा जा सकता है, मगर उससे प्रेम करने में, उसको प्राप्त करने में, उस ईश्वर को अपने आंखों से देख लेने में जो उपलब्धि प्राप्त करनी होती है, उसके लिए पहले शरीर के अंदर प्रेम का अंकुरण फोड़ना पड़ता है, प्रेम का एक बीज बोना पड़ता है, प्रेम का एक चिंतन स्पष्ट करना पड़ता है, प्रेम को भलीभांति समझना पड़ता है, और उस प्रेम के माध्यम से ही हम उस ईश्वर के दर्शन कर सकते हैं, उस ईश्वर से मिलन कर सकते हैं, उस ईश्वर को अपने हृदय में स्थापित कर सकते हैं। ಮತ್ತು ನಾನೀಗ ಪ್ರೇಮ ಎಂಬ ಶಬ್ದವನ್ನು ನುಡಿಯುತ್ತಿದ್ದೇನೆಂದರೆ ಅದು ಆ ಪ್ರೇಮ ಭಕ್ತ ಮತ್ತು ಭಗವಂತನ ನಡುವಿನ ಒಂದು ಆತ್ಮೀಯ ಸಂಬಂಧವಾಗಿದೆ, ಒಂದು ಪೂರ್ಣವಾದ ಹೃದಯದಿಂದ ಹೃದಯಕ್ಕೆ ಬೆಸೆದಿರುವ ಸಂಬಂಧವಾಗಿದೆ, ದೇಹದಿಂದ ದೇಹದ ಸಂಬಂಧವಾಗಿದೆ, ಪ್ರಾಣದಿಂದ ಪ್ರಾಣಗಳೊಡನೆ ಬೆಸೆದ ಸಂಬಂಧವಾಗಿದೆ. ಇದರಲ್ಲಿ ಯಾವುದೇ ಕೋರಿಕೆ ಇಲ್ಲ, ಇದರಲ್ಲಿ ಕ್ಷುದ್ರತೆ ಇಲ್ಲ, ಸ್ವಾರ್ಥವಿಲ್ಲ, ಯಾವುದೇ ಕಪಟವಿಲ್ಲ, ಇದರಲ್ಲಿ ಯಾವುದೇ ಪ್ರಕಾರದ ನ್ಯೂನತೆಯೂ ಇಲ್ಲ. ಮತ್ತು ಈ ವಿಷಯವೂ ಸಹ ಅಕ್ಷರಶಃ ಸತ್ಯವೇ ಆಗಿದೆ, ಸ್ಪಷ್ಟವಾಗಿದೆ. ಏನೆಂದರೆ ಪ್ರೇಮವಿಲ್ಲದೆ ಆ ಈಶ್ವರನನ್ನು ಪ್ರಾಪ್ತಿ ಮಾಡಿಕೊಳ್ಳಲಾಗುವುದೇ ಇಲ್ಲ. ಏಕೆಂದರೆ ಈಶ್ವರನನ್ನು ಪ್ರಾಪ್ತಿ ಮಾಡಿಕೊಳ್ಳಲು, ಒಲಿಸಿಕೊಳ್ಳಲು ಬೇರೆ ಯಾವುದೇ ದಾರಿಯೂ ಸಹ ಉಳಿದೇ ಇಲ್ಲ. ಮಂತ್ರಗಳಿಂದ ಮತ್ತು ಸಾಧನೆಗಳಿಂದ ಸಿದ್ಧಿಗಳನ್ನೇನೋ ಪಡೆಯಬಹುದು. ಕಣ್ಣು ಮುಚ್ಚಿ ಕುಳಿತುಕೊಂಡು ಧ್ಯಾನ ಮತ್ತು ಸಾಧನೆಗಳನ್ನು ಮಾಡುವುದರಿಂದ ಮನಸ್ಸಿನ ಅತ್ಯಂತ ಆಳವನ್ನೂ ಸಹ ನಾವು ತಲುಪಬಹುದಾಗಿದೆ. ಆದರೆ ಪರಮಾತ್ಮನನ್ನು ಪ್ರೇಮಿಸುವುದರಲ್ಲಿ, ಅವನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರಲ್ಲಿ, ಆ ಈಶ್ವರನನ್ನು ಕಣ್ಣಾರೆ ಸಾಕ್ಷಾತ್ತಾಗಿ ದರ್ಶನ ಮಾಡುವುದರಲ್ಲಿ ಯಾವ ಉಪಲಬ್ಧಿ, ಯಾವ ಸಂಪಾದನೆಯನ್ನು ಪಡೆಯಬೇಕಾಗಿದೆಯೋ ಅದಕ್ಕಾಗಿ ಮೊದಲನೆಯದಾಗಿ ನಮ್ಮ ಶರೀರದಲ್ಲಿ ಪ್ರೇಮದ ಅಂಕುರವನ್ನು ವಿಕಸನೆ ಮಾಡಬೇಕಾಗುತ್ತದೆ. ಪ್ರೇಮದ ಒಂದು ಬೀಜವನ್ನು ಹಾಕಬೇಕಾಗುತ್ತದೆ. ಪ್ರೇಮದ ಒಂದು ಚಿಂತನೆಯನ್ನು ಸ್ಪಷ್ಟಗೊಳಿಸಿಕೊಳ್ಳಬೇಕಾಗುತ್ತದೆ. ಪ್ರೇಮವನ್ನು ಸರಿಯಾದ ಅರ್ಥದಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ಮತ್ತು ಪ್ರೇಮದ ಮಾಧ್ಯಮದಿಂದ ಮಾತ್ರವೇ ನಾವು ಆ ಈಶ್ವರನ ದರ್ಶನ ಮಾಡಬಹುದಾಗಿದೆ, ಆ ಈಶ್ವರನೊಂದಿಗೆ ಮಿಲನವಾಗಬಹುದಾಗಿದೆ, ಆ ಈಶ್ವರನನ್ನು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಳಬಹುದಾಗಿದೆ. और यह केवल भक्त और भगवान की बात ही नहीं है, यह तो गुरु और शिष्य की भी बात है। यदि कोई शिष्य चाहे कि मैं गुरु को अपने हृदय में समेट लूं, गुरु को अपने जीवन में पा लूं, गुरु को अपने शरीर में आत्मसात कर लूं, और यदि उसके हृदय में प्रेम की सरिता नहीं है, यदि उसके हृदय में प्रेम का रस नहीं है, तो वह जीवन में गुरु को अपने हृदय में उतार नहीं सकता। वो देख तो सकता है गुरु को, वह उम्मीद तो कर सकता है कि ये गुरु है, वह स्पर्श तो कर सकता है गुरु को, मगर पूरे शरीर में, रोम रोम में, तन मन में जो बसा लेने की क्रिया है, जो अपने आप में आत्मसात कर लेने की क्रिया है, जो गुरु में डूब जाने की क्रिया है, वह डूब जाने की क्रिया केवल प्रेम के माध्यम से ही संभव है, प्रेम के द्वारा ही संभव है। और इसीलिए मैं आज अपनी बात को प्रेम के द्वारा स्पष्ट इसलिए कर रहा हूं कि अधिकतर प्रश्न ये पूछते हैं कि क्या प्रेम किया जा सकता है, और मैं कहता हूं कि प्रेम तो प्रत्येक व्यक्ति के अंदर निहित है ही। प्रेम कहीं से बाहर से उधार लाने की जरूरत नहीं है, प्रेम किसी से पूछने की नहीं है, प्रेम किसी का कुछ प्रयोजन नहीं है, प्रेम तो जीवन का एक चिंतन है ही। ಮತ್ತು ಇದು ಕೇವಲ ಭಕ್ತ ಮತ್ತು ಭಗವಂತನ ವಿಷಯ ಮಾತ್ರವೇ ಆಗಿಲ್ಲ, ಗುರು ಮತ್ತು ಶಿಷ್ಯರ ವಿಷಯವೂ ಸಹ ಇದೇ ಆಗಿದೆ. ಶಿಷ್ಯನೊಬ್ಬ ನಾನು ನನ್ನ ಹೃದಯದಲ್ಲಿ
ಗುರುವನ್ನು ಸ್ಥಾಪಿಸಿಯೇ ತೀರುತ್ತೇನೆಂದು ನಿಶ್ಚಯಿಸಿದಾಗ ಗುರುವನ್ನು ನನ್ನ ಜೀವನದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುತ್ತೇನೆಂದು, ಗುರುವನ್ನು ನನ್ನ ಶರೀರದಲ್ಲಿ ಸ್ಥಾಪಿಸಿಕೊಳ್ಳುತ್ತೇನೆ ಎಂದು ನಿರ್ಧರಿಸಿದಾಗ ಮತ್ತು ಆ ಶಿಷ್ಯನ ಹೃದಯದಲ್ಲಿ ಪ್ರೇಮದ ಚಿಲುಮೆ ಕಾರಂಜಿ ಇಲ್ಲದಿದ್ದರೆ, ಅವನ ಹೃದಯದಲ್ಲಿ ಪ್ರೇಮದ ರಸಧಾರೆಯೇ ಇಲ್ಲದಿದ್ದರೆ, ಅವನು ತನ್ನ ಜೀವನದಲ್ಲಿ ಗುರುವನ್ನು ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಲಾಗುವುದೇ ಇಲ್ಲ. ಅವನು ಕೇವಲ ಗುರುವನ್ನು ಕಣ್ಣಿನಿಂದ ಮಾತ್ರವೇ ನೋಡಬಲ್ಲವನಾಗುತ್ತಾನೆ. ಅವನು ಇವರೇ ನನ್ನ ಗುರುಗಳು ಎಂಬ ನಂಬಿಕೆ ಹೊಂದಬಹುದಷ್ಟೇ. ಆದರೆ ತನ್ನ ಸಂಪೂರ್ಣ ಶರೀರದಲ್ಲಿ, ರೋಮರೋಮದಲ್ಲಿ, ತನುಮನದಲ್ಲಿ ಗುರುವನ್ನು ತುಂಬಿಕೊಳ್ಳುವ ಕ್ರಿಯೆ ಏನಿದೆಯೋ, ತನ್ನಲ್ಲಿಯೇ ತಾನು ಗುರುವನ್ನು ಸ್ಥಾಪನೆ ಮಾಡಿಕೊಳ್ಳುವ ಕ್ರಿಯೆ ಏನಿದೆಯೋ, ಗುರುಚಿಂತನೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುವ ಕ್ರಿಯೆ ಏನಿದೆಯೋ, ಆ ಲೀನವಾಗುವ ಕ್ರಿಯೆ ಕೇವಲ ಮಾತ್ರ ಪ್ರೇಮದ ಮಾಧ್ಯಮದಿಂದಲೇ ಸಂಭವವಾಗುತ್ತದೆ, ಪ್ರೇಮದ ದ್ವಾರದಿಂದ ಮಾತ್ರವೇ ಸಂಭವವಾಗುತ್ತದೆ. ಮತ್ತು ನಾನು ಆದ್ದರಿಂದಲೇ ಈ ದಿನ ನನ್ನ ಮಾತನ್ನು ಪ್ರೇಮದ ಮೂಲಕ ಸ್ಪಷ್ಟಪಡಿಸುತ್ತಿದ್ದೇನೆ. ಏಕೆಂದರೆ ಬಹಳಷ್ಟು ಜನ, ಅಧಿಕಾಂಶ ಜನ ಈ ಪ್ರಶ್ನೆಯನ್ನು ಕೇಳುತ್ತಾರೆ, ಪ್ರೇಮ ಮಾಡಲು ಸಾಧ್ಯವಿದೆಯೇ ಎಂದು. ಮತ್ತು ನಾನು ಹೇಳುತ್ತಿದ್ದೇನೆ, ಪ್ರೇಮ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಅಂತರ್ನಿಹಿತವಾಗಿ ಇದ್ದೇ ಇರುತ್ತದೆ ಎಂದು. ಪ್ರೇಮವನ್ನು ಯಾರಿಂದಲೂ ಎಲ್ಲಿಂದಲೂ ಸಾಲ ಮಾಡಿ ತರುವ ಅಗತ್ಯವಿಲ್ಲ. ಪ್ರೇಮ ಯಾರಿಂದಲೂ ಕೇಳಿ ಪಡೆಯುವಂಥದ್ದಲ್ಲ. ಇಂತಹ ಪ್ರೇಮದಿಂದ ಯಾರಿಗೂ ಯಾವುದೇ ರೀತಿಯ ಪ್ರಯೋಜನವೂ ಆಗುವುದಿಲ್ಲ. ಪ್ರೇಮವಂತೂ ಜೀವನದ ಒಂದು ಅತ್ಯುನ್ನತವಾದ ಚಿಂತನೆಯೇ ಆಗಿದೆ. जैसे जीवन में हाड़ मांस हैं, जैसे शरीर में त्वचा है, जैसे शरीर में मनुष्य का हृदय है, जैसे शरीर में हाथ पैर आंख नाक कान है, ठीक उसी प्रकार से इस शरीर में प्रेम का अंकुरण भी है. आवश्यकता है इस बात की उस अंकुरण को फूट लेने दे. बीज जमीन में है, आवश्यकता है उसको सही तरह से खाद पानी देने की, आवश्यकता है उसको सही ढंग से हवा प्राणवायु ऑक्सीजन देने की, आवश्यकता है वह पौधा बड़ा हो तो उसको सिंचन करने की, आवश्यकता है उसकी सुरक्षा करने की, आवश्यकता है उसको ऊंचा उठाने की. और अगर ये नहीं है, और अगर ये प्रेम का तत्व जीवन में नहीं है, अगर जीवन में प्रेम के महत्व को और मूल्य को हम आंक नहीं सके हैं, तो जीवन में, इस जीवन की मस्ती में, जीवन के आनंद में कुछ है ही नहीं. ये जीवन एक तरह से सूखा बंजर रेगिस्तान बन जाता है. क्योंकि जिन्होंने प्रेम का आनंद को चखा है, जिन्होंने प्रेम के आनंद को अनुभव किया है, वह इस बात को समझ सकता है कि जीवन का चिंतन, जीवन का तत्व, जीवन की पूर्णता और जीवन की श्रेष्ठता क्या है. ಯಾವ ರೀತಿ ನಮ್ಮ ಜೀವನದಲ್ಲಿ ಮೂಳೆ ಮಾಂಸ ಮಜ್ಜಾದಿಗಳಿಂದ ಕೂಡಿದ ಶರೀರವಿದೆಯೋ, ಯಾವ ರೀತಿ ಚರ್ಮ ನಮ್ಮ ಶರೀರಕ್ಕೆ ಹೊಂದಿಕೊಂಡಿದೆಯೋ, ಯಾವ ರೀತಿ ಶರೀರದಲ್ಲಿ ಮನುಷ್ಯನ ಹೃದಯವಿದೆಯೋ, ಯಾವ ರೀತಿ ಶರೀರದಲ್ಲಿ ಕೈಕಾಲುಗಳು ಕಣ್ಣು ಮೂಗು ಕಿವಿಗಳಿವೆಯೋ, ಸರಿಯಾಗಿ ಅದೇ ಪ್ರಕಾರದಲ್ಲಿ ಈ ಹೃದಯದಲ್ಲಿ ಪ್ರೇಮದ ಅಂಕುರವೂ, ಅಂದರೆ ಪ್ರೇಮದ ಮೊಳಕೆಯೂ ಸಹ ಇದ್ದೇ ಇದೆ. ಅವಶ್ಯಕವಾಗಿರುವುದೇನೆಂದರೆ ಈ ಪ್ರೇಮದ ಅಂಕುರ ಮೊಳಕೆಯನ್ನು ವಿಕಸಿತಗೊಳಿಸಬೇಕಾಗಿದೆ, ಬೆಳವಣಿಗೆ ಮಾಡಬೇಕಾಗಿದೆ. ಬೀಜ ಭೂಮಿಯಲ್ಲಿದೆ. ಅವಶ್ಯಕವಾಗಿರುವುದೇನೆಂದರೆ ಆ ಬೀಜಕ್ಕೆ ಸರಿಯಾದ ರೀತಿಯಲ್ಲಿ ಆಹಾರ ನೀರು ಒದಗಿಸುವುದು. ಅವಶ್ಯಕವಾಗಿರುವುದೇನೆಂದರೆ ಆ ಬೀಜಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಾಣವಾಯು ಆಕ್ಸಿಜನ್ ತಲುಪಿಸುವುದು. ಅವಶ್ಯಕವಾಗಿರುವುದೇನೆಂದರೆ ಆ ಬೀಜ ಮೊಳಕೆಯೊಡೆದು ಸಸಿಯಾದ ನಂತರ ಅದಕ್ಕೆ ನೀರೆರೆಯುವುದು. ಅವಶ್ಯಕವಾಗಿರುವುದೇನೆಂದರೆ ಅದನ್ನು ಸುರಕ್ಷಿತವಾಗಿಡುವುದು. ಅವಶ್ಯಕವಾಗಿರುವುದೇನೆಂದರೆ ಆ ಸಸಿಯನ್ನು ಮೇಲ್ಮುಖವಾಗಿ ಬೆಳೆಯುವಂತೆ ಮಾಡುವುದು. ಮತ್ತು ಈ ರೀತಿ ಮಾಡದಿದ್ದಲ್ಲಿ ಮತ್ತು ಈ ಪ್ರೇಮದ ತತ್ವ ಜೀವನದಲ್ಲಿ ಇಲ್ಲದೆ ಹೋದಲ್ಲಿ, ಪ್ರೇಮದ ಮಹತ್ವ ಮತ್ತು ಮೌಲ್ಯವನ್ನು ನಾವು ಜೀವನದಲ್ಲಿ ಗುರುತಿಸದಿದ್ದರೆ, ನಮ್ಮ ಜೀವನದಲ್ಲಿ
ಜೀವನದ ಮಸ್ತಿಯಲ್ಲಿ ಆನಂದದಲ್ಲಿ ಏನೇನೂ ಇಲ್ಲವಾಗುತ್ತದೆ. ಈ ಜೀವನ ಒಂದು ತರಹ ಒಣಗಿ ಹೋದ ಬಂಜರಾದ ಮರುಭೂಮಿಯಾಗಿ ಬಿಡುತ್ತದೆ. ಏಕೆಂದರೆ ಯಾರು ಪ್ರೇಮದ ಆನಂದವನ್ನು ಸವಿದಿದ್ದಾರೋ, ಯಾರು ಪ್ರೇಮದ ಆನಂದವನ್ನು ಅನುಭವಿಸಿದ್ದಾರೆಯೋ ಅವರು ಈ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ: ಜೀವನದ ಚಿಂತನೆ, ಜೀವನದ ತತ್ವ, ಜೀವನದ ಪೂರ್ಣತೆ, ಜೀವನದ ಶ್ರೇಷ್ಠತೆ ಏನು ಎಂಬುದನ್ನು. और इसीलिए हमारे पूर्वजों ने, हमारे साधकों ने, हमारे योगियों ने और हमारे वेदांतों ने और हमारे दर्शनों ने एक सुंदर तथ्य सामने रखा है कि उसने भक्त को एक स्त्री के रूप में माना। हमेशा अपने आप को स्त्री मान करके ही ईश्वर को पूर्ण पुरुष के रूप में मान करके उस संबंध को स्थापन किया। हर जगह भक्त अपने आप को स्त्री मान रहा है, क्योंकि स्त्री अपने आप में पूर्ण प्रेम करने की कला जानती है, पुरुष नहीं कर सकता। स्त्री में प्रेम की एक चिंतन, एक धारा, एक रस है। ಮತ್ತು ಇದಕ್ಕಾಗಿಯೇ ನಮ್ಮ ಪೂರ್ವಿಕರು, ನಮ್ಮ ಸಾಧಕರು, ನಮ್ಮ ಯೋಗಿಗಳು, ನಮ್ಮ ವೇದಾಂತಿಗಳು ಮತ್ತು ನಮ್ಮ ದಾರ್ಶನಿಕರು ಒಂದು ಸುಂದರವಾದ ತಥ್ಯವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅದೇನೆಂದರೆ ಅವರೆಲ್ಲ ಭಕ್ತನನ್ನು ಒಂದು ಸ್ತ್ರೀ ರೂಪದಲ್ಲಿ ಭಾವಿಸಿದ್ದಾರೆ, ಸ್ತ್ರೀಯಾಗಿಯೇ ಚಿತ್ರಿಸಿದ್ದಾರೆ. ಯಾವಾಗಲೂ ತನ್ನನ್ನು ತಾನು ಸ್ತ್ರೀ ಎಂದೇ ಭಾವಿಸುತ್ತಾ ಈಶ್ವರನನ್ನು ಪೂರ್ಣ ಪುರುಷ ರೂಪದಲ್ಲಿ ಆರಾಧಿಸುತ್ತಾ ಭಕ್ತ ಮತ್ತು ಭಗವಂತನ ಸಂಬಂಧವನ್ನು ಸ್ಥಾಪನೆ ಮಾಡಿದ್ದಾರೆ. ಎಲ್ಲೆಡೆಯಲ್ಲೂ ಭಕ್ತ ತನ್ನನ್ನು ತಾನು ಸ್ತ್ರೀ ಎಂದೇ ಭಾವಿಸುತ್ತಾನೆ, ಏಕೆಂದರೆ ಸ್ತ್ರೀ ತನ್ನಲ್ಲಿಯೇ ತಾನು ಪೂರ್ಣವಾಗಿ ಪ್ರೇಮಿಸುವ ಕಲೆಯನ್ನು ಬಲ್ಲವಳಾಗಿದ್ದಾಳೆ. ಪುರುಷನಿಗೆ ಪ್ರೇಮ ಮಾಡಲಾಗುವುದಿಲ್ಲ. ಸ್ತ್ರೀಯಲ್ಲಿ ಪ್ರೇಮದ ಒಂದು ಚಿಂತನೆ, ಒಂದು ಧಾರೆ, ಒಂದು ರಸವಿದೆ. ನಾರಾಯಣೋತ್ವಂ ನಿಖಿಲೇಶ್ವರೋತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವಾ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ. ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ.